ದೇಶದ ಹೆಮ್ಮೆಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು, ತಮಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಐತಿಹಾಸಿಕ ಗೆಲುವು ಆಗಿರುವಂತದ್ದು. ಯಾವ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಶಾಸಕರನ್ನು ಕೂಡ, ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಕೂಡ ಗೆಲ್ಲಿಸೋದಕ್ಕೆ ಬಿಡೋದಿಲ್ಲ ಅಂತಿದ್ದಂತ ಅಲ್ಲಿನ ಮಮತಾ ಬ್ಯಾನರ್ಜಿ ಟಿಎಂಸಿಯ ಸೊಕ್ಕನ್ನ ಮುರಿದು ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ರು. ಅಂತ ಹಿಂದೂ ವಿರೋಧಿ ಟಿಎಂಸಿ ಸರ್ಕಾರವನ್ನ ಬುಡ ಸಮೇತ ಕಿತ್ತೊಗೆಯುವಂತ ಕೆಲಸ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಜಿಯವರ ನೇತೃತ್ವದಲ್ಲಿ ಇವತ್ತು ಆಗಿರುವಂತದ್ದು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಾಗಿದೆ. ಇಂಥ ವಿಶೇಷ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಕರ್ನಾಟಕದ ರೈತ ನಾಯಕ, ಬಡವರ ಧ್ವನಿಯಾಗಿ ದುಡಿದಿರ್ತಕ್ಕಂಥ ಈ ನಾಡಿನ ಶೋಷಿತ ಪೀಡಿತ ಸಮುದಾಯಗಳ ಧ್ವನಿಯಾಗಿ ದುಡಿದಿರ್ತಕ್ಕಂಥ ಯಡಿಯೂರಪ್ಪನವರ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ನಾನು ಬಂದೇ ಬರ್ತೇನೆ ಅಂತ ಹೇಳಿ ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಕಲ್ಕಟ್ಟಾದಲ್ಲಿ ಅಲ್ಲಿ ಹೊಸ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದು ಮುಖ್ಯಮಂತ್ರಿಗಳ ಪ್ರಮಾಣವಚನವನ್ನು ಮುಗಿಸಿ ಈಗಾಗಲೇ ಕಲ್ಕಟ್ಟಾದಿಂದ ನೇರವಾಗಿ ಶಿವಮೊಗ್ಗಕ್ಕೆ ಈಗಾಗಲೇ ಹೊರಟಿದ್ದಾರೆ. ಸರಿಯಾದ ಸಮಯಕ್ಕೆ 4 ಗಂಟೆಗೆ ಮುಂಚಿತವಾಗಿ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಜಿಯವರು ವೇದಿಕೆ ಮೇಲೆ ಬರೋರಿದ್ದಾರೆ. ನಾನಿಲ್ಲಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರ ಲಕ್ಷಾಂತರ ಅಭಿಮಾನಿಗಳು ತಾವೆಲ್ಲರೂ ಕೂಡ ಏನು ಬಂದಿದ್ದೀರಿ, ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ಯಾರ್ಯಾರು ತಮ್ಮ ಊಟ ಆಗಿಲ್ಲ ದಯವಿಟ್ಟು ಭೋಜನವನ್ನ ಸ್ವೀಕಾರ ಮಾಡಿ ತಾವೆಲ್ಲರೂ ಕೂಡ ಸಮಾಧಾನದಲ್ಲಿ ಕುತ್ಕೊಳ್ಬೇಕು. 5 ನಿಮಿಷದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಾಡಿನ ಎಲ್ಲ ಜಗದ್ಗುರುಗಳು, ಹರಗುರು, ಚರಮೂರ್ತಿಗಳು ಈಗಾಗಲೇ ರಸ್ತೆನಲ್ಲಿದ್ದಾರೆ. ಟ್ರಾಫಿಕ್ನ ಪರಿಣಾಮ ಆಗಿ ಅವರು ಇಲ್ಲಿ ಬರೋದಕ್ಕೆ ತಡ ಆಗಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಸಮಾಧಾನವಾಗಿ ತಾವೆಲ್ಲರೂ ಕೂಡ ಕುಳಿತುಕೋಬೇಕು ಅಂತ ಹೇಳಿ ನಾನು ಸಂದ ವಿನಂತಿ ಮಾಡ್ತಾ ಇದ್ದೇನೆ. ಈ ದೇಶದ ಹೆಮ್ಮೆಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು, ತಮಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಐತಿಹಾಸಿಕ ಗೆಲುವು ಆಗಿರುವಂತದ್ದು. ಯಾವ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಶಾಸಕರನ್ನು ಕೂಡ, ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಕೂಡ ಗೆಲ್ಲಿಸೋದಕ್ಕೆ ಬಿಡೋದಿಲ್ಲ ಅಂತಿದ್ದಂತ ಅಲ್ಲಿನ ಮಮತಾ ಬ್ಯಾನರ್ಜಿ ಟಿಎಂಸಿಯ ಸೊಕ್ಕನ್ನ ಮುರಿದು ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ರು. ಅಂತ ಹಿಂದೂ ವಿರೋಧಿ ಟಿಎಂಸಿ ಸರ್ಕಾರವನ್ನ ಬುಡ ಸಮೇತ ಕಿತ್ತೊಗೆಯುವಂತ ಕೆಲಸ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಜಿಯವರ ನೇತೃತ್ವದಲ್ಲಿ ಇವತ್ತು ಆಗಿರುವಂತದ್ದು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಾಗಿದೆ. ಇಂಥ ವಿಶೇಷ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಕರ್ನಾಟಕದ ರೈತ ನಾಯಕ, ಬಡವರ ಧ್ವನಿಯಾಗಿ ದುಡಿದಿರ್ತಕ್ಕಂಥ ಈ ನಾಡಿನ ಶೋಷಿತ ಪೀಡಿತ ಸಮುದಾಯಗಳ ಧ್ವನಿಯಾಗಿ ದುಡಿದಿರ್ತಕ್ಕಂಥ ಯಡಿಯೂರಪ್ಪನವರ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ನಾನು ಬಂದೇ ಬರ್ತೇನೆ ಅಂತ ಹೇಳಿ ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಕಲ್ಕಟ್ಟಾದಲ್ಲಿ ಅಲ್ಲಿ ಹೊಸ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದು ಮುಖ್ಯಮಂತ್ರಿಗಳ ಪ್ರಮಾಣವಚನವನ್ನು ಮುಗಿಸಿ ಈಗಾಗಲೇ ಕಲ್ಕಟ್ಟಾದಿಂದ ನೇರವಾಗಿ ಶಿವಮೊಗ್ಗಕ್ಕೆ ಈಗಾಗಲೇ ಹೊರಟಿದ್ದಾರೆ. ಸರಿಯಾದ ಸಮಯಕ್ಕೆ 4 ಗಂಟೆಗೆ ಮುಂಚಿತವಾಗಿ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಜಿಯವರು ವೇದಿಕೆ ಮೇಲೆ ಬರೋರಿದ್ದಾರೆ. ನಾನಿಲ್ಲಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರ ಲಕ್ಷಾಂತರ ಅಭಿಮಾನಿಗಳು ತಾವೆಲ್ಲರೂ ಕೂಡ ಏನು ಬಂದಿದ್ದೀರಿ, ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ಯಾರ್ಯಾರು ತಮ್ಮ ಊಟ ಆಗಿಲ್ಲ ದಯವಿಟ್ಟು ಭೋಜನವನ್ನ ಸ್ವೀಕಾರ ಮಾಡಿ ತಾವೆಲ್ಲರೂ ಕೂಡ ಸಮಾಧಾನದಲ್ಲಿ ಕುತ್ಕೊಳ್ಬೇಕು. 5 ನಿಮಿಷದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಾಡಿನ ಎಲ್ಲ ಜಗದ್ಗುರುಗಳು, ಹರಗುರು, ಚರಮೂರ್ತಿಗಳು ಈಗಾಗಲೇ ರಸ್ತೆನಲ್ಲಿದ್ದಾರೆ.
ಟ್ರಾಫಿಕ್ನ ಪರಿಣಾಮ ಆಗಿ ಅವರು ಇಲ್ಲಿ ಬರೋದಕ್ಕೆ ತಡ ಆಗಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಸಮಾಧಾನವಾಗಿ ತಾವೆಲ್ಲರೂ ಕೂಡ ಕುಳಿತುಕೋಬೇಕು ಅಂತೇಳಿ ನಾನು ಸಂದ ವಿನಂತಿ ಮಾಡ್ತಾ ಇದ್ದೆ. ಈ ದೇಶದ ಹೆಮ್ಮೆಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು, ತಮಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಐತಿಹಾಸಿಕ ಗೆಲುವು ಆಗಿರುವಂತದ್ದು. ಯಾವ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಶಾಸಕರನ್ನು ಕೂಡ, ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಕೂಡ ಗೆಲ್ಲಿಸೋದಕ್ಕೆ ಬಿಡೋದಿಲ್ಲ ಅಂತಿದ್ದಂತ ಅಲ್ಲಿನ ಮಮತಾ ಬ್ಯಾನರ್ಜಿ ಟಿಎಂಸಿಯ ಸೊಕ್ಕನ್ನ ಮುರಿದು ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ರು. ಅಂತ ಹಿಂದೂ ವಿರೋಧಿ ಟಿಎಂಸಿ ಸರ್ಕಾರವನ್ನ ಬುಡ ಸಮೇತ ಕಿತ್ತೊಗೆಯುವಂತ ಕೆಲಸ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿ ಅವರ ನೇತೃತ್ವದಲ್ಲಿ ಇವತ್ತು ಆಗಿರುವಂತದ್ದು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಾಗಿದೆ. ಇಂಥ ವಿಶೇಷ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಅಮಿತ್ ಶಾಜಿ ಅವರು ಕರ್ನಾಟಕದ ರೈತ ನಾಯಕ, ಬಡವರ ಧ್ವನಿಯಾಗಿ ದುಡಿದಿರ್ತಕ್ಕಂಥ ಈ ನಾಡಿನ ಶೋಷಿತ ಪೀಡಿತ ಸಮುದಾಯಗಳ ಧ್ವನಿಯಾಗಿ ದುಡಿದಿರ್ತಕ್ಕಂಥ ಯಡಿಯೂರಪ್ಪನವರ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ನಾನು ಬಂದೇ ಬರ್ತೇನೆ ಅಂತೇಳಿ ಸನ್ಮಾನ್ಯ ಅಮಿತ್ ಶಾಜಿ ಅವರು ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಕಲ್ಕಟ್ಟಾದಲ್ಲಿ ಅಲ್ಲಿ ಹೊಸ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದು ಮುಖ್ಯಮಂತ್ರಿಗಳ ಪ್ರಮಾಣವಚನವನ್ನು ಮುಗಿಸಿ ಈಗಾಗಲೇ ಕಲ್ಕಟ್ಟಾದಿಂದ ನೇರವಾಗಿ ಶಿವಮೊಗ್ಗಕ್ಕೆ ಈಗಾಗಲೇ ಹೊರಟಿದ್ದಾರೆ. ಸರಿಯಾದ ಸಮಯಕ್ಕೆ 4 ಗಂಟೆಗೆ ಮುಂಚಿತವಾಗಿ ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿ ಅವರು ವೇದಿಕೆ ಮೇಲೆ ಬರೋರಿದ್ದಾರೆ. ನಾನಿಲ್ಲಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರ ಲಕ್ಷಾಂತರ ಅಭಿಮಾನಿಗಳು ತಾವೆಲ್ಲರೂ ಕೂಡ ಏನು ಬಂದಿದ್ದೀರಿ, ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ಯಾರ್ಯಾರು ತಮ್ಮ ಊಟ ಆಗಿಲ್ಲ ದಯವಿಟ್ಟು ಭೋಜನವನ್ನ ಸ್ವೀಕಾರ ಮಾಡಿ ತಾವೆಲ್ಲರೂ ಕೂಡ ಸಮಾಧಾನದಲ್ಲಿ ಕುತ್ಕೊಳ್ಬೇಕು. 5 ನಿಮಿಷದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಾಡಿನ ಎಲ್ಲ ಜಗದ್ಗುರುಗಳು, ಹರಗುರು, ಚರಮೂರ್ತಿಗಳು ಈಗಾಗಲೇ ರಸ್ತೆನಲ್ಲಿದ್ದಾರೆ. ಟ್ರಾಫಿಕ್ನ ಪರಿಣಾಮ ಆಗಿ ಅವರು ಇಲ್ಲಿ ಬರೋದಕ್ಕೆ ತಡ ಆಗಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಸಮಾಧಾನವಾಗಿ ತಾವೆಲ್ಲರೂ ಕೂಡ ಕುಳಿತುಕೋಬೇಕು ಅಂತೇಳಿ ನಾನು ಸಂದ ವಿನಂತಿ ಮಾಡ್ತಾ ಇದ್ದೇನೆ.